ಸಂಕ್ರಾಂತಿ ಹಬ್ಬಕ್ಕೆ ಈ ಶೇಂಗಾ ಹೋಳ್ಗೆ ಮಾಡಲಿಲ್ಲ ಅಂದ್ರೆ ಹೆಂಗ್ರಿ ಮತ್ತು ಭಾಳ ಸರಳಾಗಿ ಬೆಲ್ಲದ್ದು ಪಾಕ ಗೀಕ ಏನು ಮಾಡಲ್ದೇ ಪರ್ಫೆಕ್ಟ್ ಮೆಜರ್ಮೆಂಟ್ನಾಗ ಈ ಶೇಂಗಾ ಹೋಳ್ಗೆ ನಾ ಹೆಂಗೆ ಮಾಡಿನಂತ ಇವತ್ತಿನ ವಿಡಿಯೋದಾಗ ನೋಡ್ಕೊಂಡು ಬರಮಂತ ಬರ್ರಿ. ಈ ಶೇಂಗಾ ಹೋಳಿಗೆ ಮಾಡ್ಲಿಕ್ಕೆ ನಾ ಏನು ಮಾಡೀನಿ ಒಂದೊಂದು ಬಟ್ಟಲು ಶೇಂಗಾ ಮತ್ತು ಎಳ್ಳಿಗೆ ಹುರಿದು ತೊಗೊಂಡೇನಿ ಚಲೋ ಬಣ್ಣ ಬರತನ ಹುರ್ಕೋಬೇಕಾಗ್ತದೆ. ಬೇಕಾದ್ರೆ ನೀವು 1.5 ಬಟ್ಟಲು ಶೇಂಗಾ ಮತ್ತು ಅರ್ಧ ಬಟ್ಟಲು ಎಳ್ಳು ತೊಗೋಬೋದು, ನಡೀತದೆ. ಇಲ್ಲಿ 2 ಬಟ್ಲಿಗೆ ನಾ ಇಲ್ಲಿ 2 ಬಟ್ಟಲು ಬೆಲ್ಲ ತೊಗೊಂಡಿನ್ರಿ, ಅಂದ್ರೆ ಕುಟ್ಟಿ ಪುಡಿ ಮಾಡಿ ತೊಗೊಂಡಿನ್ರಿ. ಈಕ್ವಲ್ ಕ್ವಾಂಟಿಟಿನಾಗ ಬೆಲ್ಲ ತೊಗೊಂಡಿನಿ. ಹಾಗೆ ಇಲ್ಲಿ 2 ಚಮಚ ನಾನು ಚಿರೋಟಿ ರವೆ, ಹಾಗೆ 1 ಚಮಚ ಗಸಗಸಿ ಹುರಿದು ಪುಡಿ ಮಾಡಿ ಇಟ್ಟಿನ್ರಿ. ಇದ್ರಾಗೆ 4 ಇಲೈಚಿ ಕುಟ್ಟಿ ಪುಡಿ ಮಾಡಿನೂ ಸೇರಿಸಿ ಎಲ್ಲ ಒಂದ್ರಾಗೆ ಹಾಕಿ ಇಟ್ಬಿಟ್ಟಿನ್ರಿ. ಈಗ ನಾವು ಒಂದು ಪುಡಿ ರೆಡಿ ಮಾಡ್ಕೋಬೇಕಾಗ್ತದೆ. ನಾನು ಎಳ್ಳು ಸಪ್ರೇಟಾಗಿ ತೆಗೆದಿಟ್ಟಿನ್ರಿ. ಇಲ್ಲಿ ಶೇಂಗಾ ಮತ್ತು ಬೆಲ್ಲಕ್ಕೆ ಏನು ಮಾಡ್ತೀನಿ ಒಂದ್ರಾಗೆ ಸೇರಿಸಿ ಮಿಕ್ಸ್ ಮಾಡಿ ಇಡ್ತೀನಂತ. ಎಳ್ಳು ಇದ್ರಾಗೆ ಹಾಕಿ ಗ್ರೈಂಡ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ, ಅವು ಚಂದ ನುರಿ ಆಗಲ್ರಿ. ಹೀಗಾಗಿ ಸಪ್ರೇಟಾಗಿ ಅವಕ್ಕೆ ಪುಡಿ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ನಾ ಮೊದಲೇನು ಮಾಡ್ತೀನಿ ಅಂತಂದ್ರೆ ಈ ಎಳ್ಳಿಗೆ ಪುಡಿ ಮಾಡಿಕೊಂಡು ತರ್ತೀನಿ. ಪೂರ್ತಿ ಪೌಡರ್ನು ಮಾಡ್ಕೊಳಕ್ಕೆ ಹೋಗಬೇಡ್ರಿ, ಸ್ವಲ್ಪ ಅವಳ ಚವಳನೇ ಇರಬೇಕ್ರಿ, ಅಂದ್ರೆ ತರಿನೇ ಇರಬೇಕು. ಹಾಗೆ ಅಲ್ಲಿ ಏನು ಮಾಡೀನಿ ನಾ ಅಂತಂದ್ರೆ ಶೇಂಗಾ ಮತ್ತು ಬೆಲ್ಲಕ್ಕೂ ಇದೇ ಥರ ಗ್ರೈಂಡ್ ಮಾಡಿಕೊಂಡು ತಂದು ಇದ್ರಾಗೆ ಹಾಕ್ಬಿಡ್ತೀನಿ ರೀ. ಅದು ಅಷ್ಟೇ ರೀ, ಪೂರ್ತಿ ನುಣ್ಣಗೆ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಈಗ ಇದಕ್ಕೆ ಕಲಿಸ್ತೀನಂತ. ಕಲ್ಸೋಕ್ಕಿಂತ ಮೊದಲೇನು ಮಾಡ್ತೀನಿ ರೀ, ನಾ ಏನಿಲ್ಲಿ ಗಸಗಸಿ ರವೆ ಮತ್ತು ಇಲೈಚಿದೇನು ಪುಡಿ ಇತ್ತಲ್ರಿ ಅದು ತಂದು ಇದ್ರಾಗ ಹಾಕ್ಬಿಡ್ತೀನಂತ. ಇವೆಲ್ಲ ಹಾಕಿದ್ಮೇಲೆ ಇದಕ್ಕೆ ಚಂದ ಮಿಕ್ಸ್ ಮಾಡ್ಕೋತೀನಂತ್ರಿ. ಭಾಳ ಸರಳ ಅದ ರೀ ಶೇಂಗಾ ಹೋಳಿಗೆ ಮಾಡೋದು, ಯಾರು ಬೇಕಾದ್ರೂ ಮಾಡ್ಬೋದು. ಈಗ ನೋಡ್ರಿ ಈ ಕ್ವಾಂಟಿಟಿಗೆ ನಾನು 1/4 ಬಟ್ಟಲು ಬಿಸಿ ನೀರು ಹಾಕೀನಿ, ಅಂದ್ರೆ ಕುದಿಯ ನೀರಲ್ರಿ, ಬರೀ ಬಿಸಿ ನೀರು ಹಾಕೀನಿ. ರವೆ ನೆನಿಬೇಕಲ್ರಿ, ಹೀಗಾಗಿ ನಾವು ನೀರು ಹಾಕಬೇಕಾಗ್ತದೆ. ಅದಕ್ಕೆ ಸ್ವಲ್ಪ ಬಿಸಿ ಇದ್ರೆ ಸಾಕ್ರಿ. ಈಗ ಏನಿಲ್ಲರಿ, ಚಂದ ಇದಕ್ಕೆ ಮಿಕ್ಸ್ ಮಾಡ್ಕೋತೀನಂತ. ಈಗ ನಮಗೆ ಇದು ಸ್ವಲ್ಪ ಅಳಸಳಸ್ ಅನ್ನಿಸ್ತದ್ರಿ, ಆದ್ರೆ ಇದಕ್ಕೆ 4-5 ತಾಸು ನೆಂದಾದ್ಮೇಲೆ ನೋಡ್ಬೇಕ್ರಿ, ಚಲೋ ಗಟ್ಟಾಗಿರ್ತದ್ರಿ. ಪರ್ಫೆಕ್ಟ್ ಹೂರಿನ ಕನ್ಸಿಸ್ಟೆನ್ಸಿಗೆ ಬಂದುಬಿಡ್ತದ್ರಿ. ಅದಕ್ಕೆ ನಾವು ಇದಕ್ಕೆ ಸ್ವಲ್ಪ ನೆನಿಲಕ್ಕೆ ಬಿಡಬೇಕಾಗ್ತದೆ. ಹೀಗಾಗಿ ನಾ ಏನು ಮಾಡ್ತೀನಿ ರೀ, ಇದ್ರ ಮ್ಯಾಲೆ ಮುಚ್ಚಿ 5-6 ತಾಸು ಇಲ್ಲ 4-5 ತಾಸು ಬಿಟ್ಟರು ಸಾಕ್ರಿ. ಜಾಸ್ತಿ ಬಿಟ್ಟರು ಏನೂ ಆಗಲ್ರಿ. 4 ತಾಸು ಆದಮೇಲೆ ನಿಮಗೆ ತೋರಿಸ್ತೀನಂತ ಬರ್ರಿ ಹೆಂಗಾಗ್ಯದ ನಮ್ಮದು ಹುರುಣ್ ಅಂತ. ಬೇಕಾದ್ರೆ ಒಂದ್ಸಲಿ ನೀವು ಚಂದ ಹಿಟ್ಟು ನಾದ್ಕೊಳ್ಳಂಗೆ ಈ ಹುರುಣಿಗೆ ನಾದ್ಕೋಬೋದ್ರಿ, ನಡೀತದೆ. ನೋಡ್ರಿ ಏನು ಪರ್ಫೆಕ್ಟಾಗಿ ಹುರುಣು ರೆಡಿ ಆಗ್ಯದಂತ ನಿಮ್ಗೆ ಕಾಣಿಸ್ಲತ್ತಿರ್ಬೇಕ್ರಿ. ನಾ ಏನು ಮಾಡೀನಿ ರೀ, ಮೊದಲೇ 2 ಬಟ್ಟಲು ಗೋಧಿ ಹಿಟ್ಟು ಚಪಾತಿಗೆಲ್ಲ ಹೆಂಗೆ ನಾದ್ಕೋತೇವಲ್ರಿ ಅದೇ ಥರ ಉಪ್ಪು ನೀರು ಎಣ್ಣೆ ಹಾಕಿ ನಾದಿ ಇಟ್ಕೊಂಡೀನಿ ರೀ. ಅಂದರೆ ಸೇಮ್ ಚಪಾತಿ ಹಿಟ್ಟು ಹೆಂಗೆ ನಾದ್ಕೋತೇವೆ ಅದೇ ಥರ ನಾದ್ಕೊಂಡಿನಿ. ಮತ್ತು ಹೋಳಿಗೆಗೆ ಹಚ್ಲಾಕ ಇಲ್ಲಿ ನಾನು ಜೋಳದ ಹಿಟ್ಟು ತೊಗೊಂಡೀನಿ ರೀ. ಜೋಳದ ಹಿಟ್ಟು ಇಲ್ಲ ಅಂತಂದ್ರೆ ನೀವು ಗೋಧಿ ಹಿಟ್ಟನ್ನು ತೊಗೊರಿ, ನಡೀತದ. ಈಗ ನಿಮ್ಗೆ ಯಾವ ಸೈಜ್ನಾಗ ಬೇಕೋ ಆ ಸೈಜ್ನಾಗ ಹೋಳಿಗೆ ಮಾಡ್ಕೊಂಡ್ರೆ ಆಯ್ತು ರೀ. ನಾನು ನೋಡ್ರಿ ಮೀಡಿಯಮ್ ಸೈಜ್ ಮಾಡ್ಕೊಳತ್ತೀನಿ ರೀ. ಹೀಗಾಗಿ ಒಂದಿಷ್ಟು ಹೂರನ್ನು ರೆಡಿ ಮಾಡ್ಕೊಂಡೀನಿ ರೀ. ಮತ್ತು ಅದೇ ಕ್ವಾಂಟಿಟಿನಾಗ ನಾನು ಈ ಕಲಸಿದ ಹಿಟ್ಟನ್ನು ತೊಗೊಂಡ್ಬಿಡ್ತೀನಿ ರೀ. ತೊಗೊಂಡು ಈಗ ಒಣ ಹಿಟ್ಟಿನಾಗೆ ಅದ್ದಿ ನೋಡ್ರಿ ನಾ ಯಾವ ಥರ ಮಾಡ್ಕೊಳತ್ತೀನಿ ಅದೇ ಥರ ಮಾಡ್ಕೋಬೇಕಾಗ್ತದೆ. ಅಂದ್ರೆ ಎಡ್ಜಸ್ ಎಲ್ಲ ತೆಳ್ಳಗೆ ಮಾಡ್ಕೋಬೇಕು, ನಡು ಸ್ವಲ್ಪ ದಪ್ಪ ಇರಬೇಕ್ರಿ, ಆ ಥರ ಮಾಡ್ಕೋತಾ ಹೋಗಬೇಕು. ಈ ಥರ ಬಟ್ಟಲ್ ಥರ ಮಾಡಿಕೊಂಡು ಈಗ ಇದೇನು ಹುರುಣದಲ್ರಿ ಇದು ಒಳಗೆ ಇಟ್ಬಿಡ್ಬೇಕ್ರಿ. ಮತ್ತೀಗ ಇದಕ್ಕೆ ಈ ಥರ ಕವರ್ ಮಾಡ್ಕೋತಾ ಹೋಗಬೇಕಾಗ್ತದೆ. ಯಾರು ಬಿಗಿನರ್ಸ್ ಇದ್ರಿ ಅಂತಂದ್ರೆ ಸ್ವಲ್ಪ ಕಷ್ಟ ಆಗ್ತದ್ರಿ, ಆದ್ರೆ ಮಾಡ್ತಾ ಹೋದಂಗೆ ಭಾಳ ಈಸಿಯಾಗಿ ಬರ್ತದೆ. ನಾವು ಬ್ಯಾಳಿ ಹೋಳಿಗೆ ಮಾಡೋದಕ್ಕಿಂತನೂ ಸರಳ ಅದ ರೀ ಇದು ಮಾಡೋದು. ನೋಡ್ರಿ ಈ ಥರ ಮಾಡ್ಕೋತಾ ಎಕ್ಸ್ಟ್ರಾ ಬಂದಿದ್ದು ನಾವು ತೆಗೆದು ಬಿಡಬೇಕಾಗ್ತದೆ. ಇಲ್ಲ ಅಂತಂದ್ರೆ ಮಿಡಲ್ದಾಗ ಏನಾಗ್ತದೆ ರೀ, ದಪ್ಪ ಆಗ್ತದೆ, ತಿನ್ಬೇಕಾದ್ರೆ ಹಿಟ್ಟಿಟ್ಟು ಬರ್ತದ್ರಿ ಬಾಯಿನಾಗ. ಹೀಗಾಗಿ ಅದು ನಾವು ಎಕ್ಸ್ಟ್ರಾ ಬಂದಿದ್ದು ತೆಗಿಲೇಬೇಕ್ರಿ. ಮತ್ತು ಚಲೋ ಹಿಂಗೆ ಸೀಲ್ ಮಾಡ್ಕೋಬೇಕಾಗ್ತದೆ. ಯಾವ ಕಡೆ ಸೀಲ್ ಮಾಡ್ಕೊಂಡಿದ್ದೇವಲ್ರಿ ಅದು ಕೆಳಮುಖ ಮಾಡಿ ನಾವು ಇಡಬೇಕಾಗ್ತದೆ. ಅದಕ್ಕಿಂತ ಮೊದಲು ಸ್ವಲ್ಪ ಒಣ ಹಿಟ್ಟು ಉದುರಿಸ್ಬೇಕು, ಅಂದರೆ ಮೆತ್ಕೊಳ್ಳಲ್ರಿ. ಮತ್ತು ಕೈಲಿಂದ ಸ್ವಲ್ಪ ಹಿಂಗೆ ಚಪೋಟ್ ಮಾಡಬೇಕಾಗ್ತದ್ರಿ, ಅಂದ್ರೆ ಒಳಗಿಂದು ಹೂರುನು ಈವನ್ ಆಗಿ ಎಲ್ಲ ಕಡೆ ಹರಡ್ತದ್ರಿ. ಅಂದ್ರೆ ಅಂಜಿಂತನ ನಮ್ಮದು ಹೂರುನು ಹೋಗ್ತದ್ರಿ. ಈಗ ಬೆಳ್ಳಣಿಗೆ ತೊಗೊಂಡು ಸ್ವಲ್ಪ ಅದಕ್ಕೆ ಒಣ ಹಿಟ್ಟು ಹಚ್ಚಿ ಲಾಟಿಸ್ಕೊತಾ ಹೋಗ್ಬೇಕ್ರಿ. ಬರೀ ಮಿಡಲ್ದಾಗೆ ಲಾಟಿಸ್ಕೊತಾ ಹೋಗಲ್ದೇನೆ ಎಡ್ಜಸ್ ಕಡೆ ಕಾನ್ಸಂಟ್ರೇಟ್ ಮಾಡ್ಬೇಕ್ರಿ. ನಾವು ಈವನ್ ಆಗಿ ಎಲ್ಲ ಕಡೆ ಲಾಟಿಸ್ಕೊತಾ ಹೋಗ್ಬೇಕ್ರಿ. ಮತ್ತು ಇವು ಹೋಳಿಗೆ ನೋಡ್ರಿ ಭಾಳ ತೆಳ್ಳಗೆ ಮಾಡ್ಲಿಕ್ಕೆ ಹೋಗಬಾರ್ದು, ಸ್ವಲ್ಪ ದಪ್ಪಿದ್ರೆ ಚಲೋ ಕಾಣಿಸ್ತಾವ್ರಿ ಮತ್ತು ಚಲೋ ಟೇಸ್ಟ್ನು ಬರ್ತಾವ್ರಿ.
ನೀವು ಯಾರ್ಯಾರ ಫಸ್ಟ್ ಟೈಮ್ ಈ ಶೇಂಗಾ ಹೋಳಿಗೆ ಟ್ರೈ ಮಾಡತ್ತೀರಂದ್ರೆ ಸ್ವಲ್ಪ ಸೈಜು ಸಣ್ಣನೇ ಮಾಡ್ಕೊರಿ, ನಡೀತದೆ, ಏನಾಗಲ್ರಿ. ನಾ ಇಲ್ಲಿ ಮೀಡಿಯಮ್ ಸೈಜ್ ಹೋಳಿಗೆ ರೆಡಿ ಮಾಡ್ಕೊಂಡೀನಿ ನೋಡ್ರಿ. ಎಲ್ಲ ಕಡೆ ಈವನ್ ಆಗಿ ಲಾಡಿಸಿ ಈಗ ಇದಕ್ಕೆ ಬೇಯಿಸ್ಬೇಕಾಗ್ತದೆ. ಅದಕ್ಕಿಂತ ಮೊದಲ ಹಂಚಿಗೆ ಚಂದ ಬಿಸಿ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಒರೆಸ್ತೀನಂತ. ಈಗ ಈ ಮಾಡಿಟ್ಟಿದ್ದು ಹೋಳಿಗೆ ತಂದು ಇದ್ರ ಮೇಲೆ ಹಾಕ್ಬಿಡ್ತೀನಂತ್ರಿ. ನೀವು ಎಣ್ಣೆ ಹಚ್ಚಲಿಲ್ಲ ಅಂದ್ರೂ ನಡೀತದೆ, ಆದರೆ ನಾನು ಸ್ವಲ್ಪ 2 ಮಗ್ಗಲ ಸ್ವಲ್ಪ ಎಣ್ಣೆ ಹಚ್ತೀನಂತ್ರಿ. ಯಾಕಂದ್ರೆ ಶೇಂಗಾ ಮತ್ತು ಎಳ್ಳು ಹಾಕಿದ್ದೇವಲ್ರಿ, ಹೀಗಾಗಿ ಎಣ್ಣೆ ಜಾಸ್ತಿ ಹಚ್ಚೋದೇನು ಬೇಕಾಗಿಲ್ಲ. ಅದ್ರಾಗಿಂದ ಎಣ್ಣೆ ಇದಕ್ಕೆ ಸಾಕಾಗ್ಬಿಡ್ತದೆ. ಈಗ ಇದಕ್ಕೆ ಹಿಂಗೆ ಪಲ್ಟಾಸ್ಕೊಂಡೇನ್ರಿ. ಮತ್ತು ಈ ಮಗ್ಗಲ್ನು ಸ್ವಲ್ಪ ಎಣ್ಣೆ ಹಚ್ತೀನಂತ. ನಾ ಹಿಂಗೆ ಇವಕ್ಕೆ ಎಣ್ಣೆ ಹಚ್ಕೋತಾ ಪಲ್ಟಾಸ್ಕೊತಾ ಚಲೋ ಬಣ್ಣ ಬರತನ ಏನು ಮಾಡ್ತೀನಿ ರೀ, ಎಲ್ಲ ಹೋಳಿಗೆಗೆ ಇದೇ ಥರ ಮಾಡಿ ಇಟ್ಬಿಡ್ತೀನಂತ್ರಿ. ಒಂದು ಸಲ ಮಾಡಿಟ್ಟೆ ಒಂದರ 10ರಿಂದ 15 ದಿವಸ ತನಕ ಆರಾಮಾಗಿ ಉಣ್ಬೋದು ರೀ. ಮತ್ತು ಹೆಂಗೆ ಹಡಿವಾಗ್ತಾವೋ ಈ ಹೋಳಿಗೆ ಹಂಗಂಗೆ ರುಚಿ ಜಾಸ್ತಿ ಆಗ್ತದ್ರಿ ಈ ಹೋಳಿಗೆದು. ನೀವು ಒಂದು ಸಲ ಟ್ರೈ ಮಾಡಿರಿ, ಮತ್ತು ಹೆಂಗೆ ಅನ್ನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ. ಹಾಗಾದ್ರೆ ಮತ್ತೆ ಸಿಗ್ತೀನಂತ್ರಿ ಮುಂದಿನ ವೀಡಿಯೋದಾಗ. ಥ್ಯಾಂಕ್ ಯು.